ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾವತಿ BS ಸಮೀಕ್ಷಾ ಫೌಂಡೇಶನ್ನಲ್ಲಿ 11 ಇಯರ್ಸಿಂದ ಕೆಲಸನ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಪದಗಳೇ ಸಾಲಲ್ಲ. ಯಾಕಂದರೆ ನಮ್ಮ ಮಕ್ಕಳ ಮತ್ತು ನಮ್ಮ ಅನುಬಂಧ ಅಷ್ಟರ ಮಟ್ಟಿಗೆ ಬೆಳೆದಿರುತ್ತೆ. ನಮ್ಮ ಶಾಲೆಯಲ್ಲಿ ಬರುವ ಮಕ್ಕಳು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಜೊತೆಗೆ ಧೈರ್ಯ ತುಂಬೋ ಕೆಲಸನೂ ಕೂಡ ನಾವು ಮಾಡ್ತೀವಿ. ಮಕ್ಕಳಿಗೆ ನೀವು ಓದ್ಬೋದು, ಮುಂದಿನ ತರಗತಿಗಳಿಗೆ ಹೋಗ್ಬೋದು ಅಂತ ಹೇಳಿದಾಗ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದಾಗ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ಆ ತರಗತಿಯ ಪುಸ್ತಕವನ್ನು ತೆಗೆದುಕೊಂಡು ಓದಿ, ಬರೆದು, ಕತೆ ಪುಸ್ತಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿದಾಗ ಮಕ್ಕಳು ಖುಷಿಯಿಂದ ಬಂದು ಆ ಕೆಲಸಗಳನ್ನ ಮಾಡ್ತಾರೆ. ಈಗ ಎಷ್ಟೋ ಜನ ನಮ್ಮ ಶಾಲೆಯಿಂದ ಓದಿಕೊಂಡು ಮುಂದಿನ ತರಗತಿಗಳಿಗೆ ಹೋಗಿದ್ದಾರೆ. ಅಂತಹ ಮಕ್ಕಳು ನಮ್ಮ ಶಾಲೆಗೆ ಬಂದಾಗ ನಾವು ಈ ಕ್ಲಾಸ್ ಓದ್ತಾ ಇದ್ದೀವಿ, ಈಗ ಓದ್ತಾ ಇದ್ದೀವಿ ಅಂದಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ. ಅಂತಹವರಲ್ಲಿ ಶರತ್ ಅಂತ ಹೇಳ್ಬೋದು. ಶರತ್ 2011ರಲ್ಲಿ ನಮ್ಮ ಶಾಲೆಗೆ ಬಂದ. ನಮ್ಮ ಶಾಲೆ ಬಂದಾಗ ಚಿಕ್ಕ ಹುಡುಗ. ಇವಾಗ ಅವನು ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಮುಂದೆ MCom ಮಾಡಬೇಕಂತ ಅಂದ್ಕೊಂಡಿದ್ದಾನೆ. MCom ಮಾಡೋಕ್ಕೆ ಅವನು ಸ್ಕಾಲರ್ಶಿಪ್ ನಮ್ಮ ಸಮೀಕ್ಷಾ ಫೌಂಡೇಶನಿಂದ ಕೊಡೋದ್ರಿಂದ ತುಂಬಾ ಸಹಾಯ ಆಗ್ತಾ ಇದೆ. ಇದೇ ರೀತಿ ಮದನ್ ಗೌಡ ಕೂಡ ನಮ್ಮ ಶಾಲೆಗೆ ಬಂದಾಗ ತುಂಬ ಚಿಕ್ಕವನಿದ್ದ. ಅವನು 3ನೇ ಕ್ಲಾಸ್ ಓದ್ತಾ ಇದ್ದ. ಪದಗಳನ್ನ ಗುರುತಿಸ್ತಾ ಇದ್ದ. ಹೇಗೆ ಬರಿಬೇಕು ಅನ್ನೋದನ್ನ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದ. ಸೈಲೆಂಟಾಗಿ, ತುಂಬಾ ಸೈಲೆಂಟು. ನಾವೇನು ಹೇಳ್ತೀವೋ ಆ ಕೆಲಸ ಮಾತ್ರ ಮಾಡ್ತಾ ಇದ್ದ. ಅದರಿಂದ ನಾವು ಈ ಥರ ಇರಬೇಕು, ಫ್ರೆಂಡ್ಸ್ಗಳ ಜೊತೆ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಇದ್ದ. ಅವ್ರ ತಾಯಿ ಕೂಲಿ ಕೆಲಸ ಮಾಡಿ ಅವನ್ನ ಸ್ಕೂಲ್ ಫೀಸ್ಗಳನ್ನ ಕಟ್ಟಿ ಸಾಕ್ತಾ ಇದ್ದಾರೆ. ಇದೇ ರೀತಿ ಆ ಮಗನಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇದರಿಂದ ತುಂಬ ಅವನಿಗೆ ಸಹಾಯ ಆಗ್ತಾ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೀತಾ ಕೂಡ ಅಷ್ಟೇ. ಗೀತಾ ನಮ್ಮ ಶಾಲೆಗೆ ಬಂದಾಗ 9ನೇ ಕ್ಲಾಸ್ ಓದ್ತಾ ಇದ್ಲು. ಅವಳು ಇಂಗ್ಲೀಷ್ ಕಲಿಬೇಕಂದ್ರೆ ತುಂಬ ಇಷ್ಟ ಆಯಿತು ಅವಳಿಗೆ. ಇಂಗ್ಲೀಷ್ನ ಕಲ್ತ್ಕೊಂಡ್ಲು. ಮತ್ತು ಚಿಕ್ಕ ಮಕ್ಕಳಿಗೆ ಪಾಠನೆಲ್ಲ ಹೇಳ್ಕೊಡ್ತಾ ಇದ್ಲು. ಅವಳು ಇವಾಗ BA ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಮುಂದೆ ಅವಳು IAS ಮಾಡಬೇಕಂತ ಅಂದ್ಕೊಂಡಿದ್ದಾಳೆ. ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದಾಳೆ. ಈ ರೀತಿ ಇದ್ದಾಗ ನಾವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋದ್ರಿಂದ ತುಂಬಾ ಸಹಾಯ ಆಗುತ್ತೆ. ಇದೇ ರೀತಿ ಗಗನ್ ಅನ್ನೋ ಮಗು 2010ರಲ್ಲಿ ನಮ್ಮ ಶಾಲೆಗೆ ಬಂದಿದ್ದ. ನಮ್ಮ ಶಾಲೆಗೆ ಬಂದಾಗ ಅವನು ತುಂಬ ಚಿಕ್ಕವನು. ಕಥೆಯನ್ನು ಕೇಳಿಸ್ಕೊಳ್ತಾ ಇದ್ದ, ಚಿತ್ರಗಳನ್ನ ನೋಡ್ತಾ ಇದ್ದ. ಆದರೆ ಅವನಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಟ್ ಬಾಲ್ನ ತಗೊಂಡು ಆಟ ಆಡ್ತಾ ಇದ್ದ. ಅದನ್ನು ಅವ್ನು ನೆನೆಸ್ಕೊಂಡಾಗ ನಮ್ಮ ಸಮೀಕ್ಷಾ ಬಗ್ಗೆ ನಿನಗೇನು ಅನಿಸುತ್ತೆ ಅಂತ ಕೇಳಿದಾಗ ಒಂದು ಮಾತು ಹೇಳ್ದ. ನಾನು ಹಾಸ್ಪಿಟಲ್ ಬಂದಾಗ 5-6 ಕೋರ್ಸ್ ಮುಗಿಸ್ದೆ. ನಾನು ಗೆದ್ದೆ ಅಂತ ಅಂದ್ಕೊಂಡೆ. ಆಗ ಮತ್ತೆ ರಿಪೀಟ್ ಆಯಿತು ಅಂತ ಡಾಕ್ಟರ್ ಹೇಳಿದಾಗ ನನಗೆ ತುಂಬಾ ನೋವಾಯಿತು. ಮತ್ತೆ 6 ಕೋರ್ಸ್ಗಳನ್ನ ನಾನು ಮಾಡಿಕೊಂಡೆ. ಅದಾದಮೇಲೆ ನಾನು ಎಲ್ರಿಗೂ ಹೇಳೋಕ್ಕೆ, ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಎಲ್ರಿಗೂ ಹೇಳೋಕ್ಕೆ ನಾನು ಏನು ಇಷ್ಟಪಡ್ತೀನಿ ಅಂತಂದರೆ, ಎಲ್ಲರೂ ಧೈರ್ಯವಾಗಿ ಫೇಸ್ ಮಾಡಬೇಕು. ಡಾಕ್ಟ್ರ್ ಯಾವ ಥರ ಹೇಳ್ತಾರೋ ಆ ಥರ ಟ್ರೀಟ್ಮೆಂಟ್ ತೊಗೋಬೇಕು. ನಾನಿವಾಗ ಡಿಪ್ಲೊಮಾದಲ್ಲಿ ಓದ್ತಾ ಇದ್ದೀನಿ. ಮತ್ತು ಅದೇ ರೀತಿ ಹೊಲದಲ್ಲೂ ಕೂಡ, ಗದ್ದೆಯಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಇಂಥ ಮಕ್ಕಳಿಗೂ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ತುಂಬ ಸಹಾಯ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಎಷ್ಟೋ ಮಕ್ಕಳಿಗೆ ನಮ್ಮ ಸಮೀಕ್ಷಾ ಫೌಂಡೇಶನ್ ಅವರು ಸ್ಕಾಲರ್ಶಿಪ್ ಕೊಟ್ಕೊಂಡ್ಬಂದಿದ್ದಾರೆ. ಮಕ್ಕಳಷ್ಟೇ ಅಲ್ಲದೆ ಅವ್ರ ತಂದೆ ತಾಯಿ ಕೂಡ ಖುಷಿ ಪಡ್ತಾರೆ. ಯಾಕಂದರೆ ನಮ್ಮ ಸಮೀಕ್ಷಾ ಫೌಂಡೇಶನ್ ಅವರು ವಿದ್ಯೆಯನ್ನು ಕೊಡೋದಲ್ಲದೆ ಸ್ಕಾಲರ್ಶಿಪ್ನ ಕೂಡ ಕೊಡ್ತಾ ಇದ್ದಾರೆ. ಇವೆರಡೂ ಒಂದು ಮಗುವಿನ ಬೆಳವಣಿಗೆಗೆ ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಆಗ್ತಾ ಇದೆ ಅಂತ ನಮ್ಮ ಸಮೀಕ್ಷಾ ಫೌಂಡೇಶನ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾರೆ. ಇದೇ ರೀತಿ ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋದು ನಮ್ಮೆಲ್ಲರ ಒಂದು ಧೈರ್ಯ ಮತ್ತು ಇದರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲನೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ಎಲ್ಲ ಸ್ಕಾಲರ್ಶಿಪ್ ತಗೊಳ್ಳೋಂಥ ಮಕ್ಕಳಿಗೂ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು KB ಪಾರ್ವತಿ. ನಾನು ಸಮೀಕ್ಷಾ ಲರ್ನಿಂಗ್ ಸೆಂಟರ್ನಲ್ಲಿ 11 ವರ್ಷದಿಂದ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ನೊಂದ ಮಕ್ಕಳಿಗೆ ನಾವು ಅಲ್ಲಿ ಬರೋ ಶಾಲೆಗೆ ಬರೋ ನೊಂದ ಮಕ್ಕಳಿಗೆ ನಾವು ಧೈರ್ಯ ಮತ್ತು ವಿದ್ಯಾಭ್ಯಾಸ ಪ್ರೀತಿ ಕೊಡ್ತಾಯಿದ್ದೀವಿ. ಮತ್ತು ಅಂಥ ಮಕ್ಕಳಲ್ಲಿ ನಮ್ಮ ಶಾಲೆಗೆ ಮಾರುತಿ ಅಂತ ಒಂದು ಹುಡುಗ ಬರ್ತಾಯಿದ್ದ. ಅವನಿಗೆ ಹುಷಾರಿಲ್ಲದ ಕಾರಣ ಹಾಸ್ಪಿಟ್ಲಿಗೆ ಬಂದಿದ್ದ. ಅವನಿಗೆ ನೋವಿನಲ್ಲೂ ಅವನಿಗೆ ನೋವು ಅಂತ ಗೊತ್ತಾಗ್ತಿರ್ಲಿಲ್ಲ. ನನಗೆ ವಿದ್ಯಾಭ್ಯಾಸ ತಪ್ಪೋಯ್ತಲ್ಲ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದ. ಮತ್ತು ಅವ್ನು ನಮ್ಮ ಶಾಲೆಗೆ ಒಂದು ದಿವಸ ಬಂದು ನೋಡ್ಬಿಟ್ಟು ಈ ಪುಸ್ತಕ ಎಲ್ಲ ನನಗೆ ಕೊಡ್ತೀರಾ ಅಂತ ಕೇಳಿದ. ಅವನಪ್ಪ ನಿಂಗೆ ಓದೋಕ್ಕೆ ಈ ಪುಸ್ತಕ ಎಲ್ಲ ಕೊಡ್ತೀನಿ ಅಂತ ಹೇಳಿದ. ಅವನ ಪುಸ್ತಕನೆಲ್ಲ ಓದ್ದ 8ನೇ ಕ್ಲಾಸ್ ಪುಸ್ತಕ ತೊಗೊಂಡು ಅವನು ಓದ್ತಾ ಇದ್ದ. ಅವನಿಗೆ ತುಂಬ ಖುಷಿ. ಮಹಾತ್ಮ ಗಾಂಧಿದು, ವಿವೇಕಾನಂದದ್ದು, ಅಂಬೇಡ್ಕರ್ ಬುಕ್ ಓದೋದಕ್ಕೆ ಅವನಿಗೆ ತುಂಬ ಇಷ್ಟ ಆಯಿತು. ಎಲ್ಲ ಬುಕ್ಕು ಓದ್ತಾ ಇದ್ದ. ಬೇರೆ ಮಕ್ಕಳಿಗೂ ಅವನು ಅದ್ರ ಬಗ್ಗೆ ಕತೆ ಹೇಳ್ತಾ ಇದ್ದ. ಮತ್ತು ಹಾಸ್ಪಿಟ್ಲಿಂದ ಹೋದ್ಮೇಲೆ ಅವನು 10ನೇ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕಲ್ಲಿ ಪಾಸಾದ.
ಪಾಸ್ ಆಗಿಬಿಟ್ಟು ಅವನಿಗೆ ಇಂಜಿನಿಯರ್ ಆಗಬೇಕಂತ ತುಂಬ ಇಷ್ಟ ಇದೆ. ಅವನು ಇವಾಗ ಫಸ್ಟ್ PUC ಓದ್ತಾ ಇದ್ದಾನೆ. ಅವನು ಶೃಂಗೇರಿ ಮಠದಲ್ಲಿ ಓದ್ತಾ ಇದ್ದಾನೆ. ಅವ್ರ ತಂದೆ ತಾಯಿ ತುಂಬ ಕಷ್ಟಪಟ್ಟು ಅವನ್ನ ಓದಿಸ್ತಾ ಇದ್ದಾರೆ. ತುಂಬ ಬಡವರು, ಮತ್ತು ಅವ್ರ ತಂದೆ ತಾಯಿ ಅವನಿಗೆ ತುಂಬ ಧೈರ್ಯ ತುಂಬ್ತಾ ಇದ್ದಾರೆ. ನೀನು ಇಂಜಿನಿಯರ್ ಆಗಬೇಕಂತ ನಿಂಗೆ ತುಂಬ ಆಸೆ ಇದೆಯಲ್ವಾ, ನಿನ್ನ ಆಸೆನ ನಾವು ಈಡೇರಿಸ್ತೀವಿ ಅಂತ. ಅದೇ ಥರ ಬೇರೆ ತಂದೆ ತಾಯಿಗಳು ಮಕ್ಕಳಿಗೆ ಆಸೆ ಪಟ್ಟದ್ದನ್ನು ಕೊಡಬೇಕು ಅಂತ ನಾವು ಮಕ್ಕಳ ಆಸೆನ ಈಡೇರಿಸಲಿ ಅಂತ ನಾವು ಕೇಳ್ಕೊತೀವಿ. ಮತ್ತು ಪಲ್ಲವಿ ಅಂತ ಇನ್ನೊಂದು ಹುಡುಗಿ ಸ್ಕೂಲಿಗೆ ಬರ್ತಾಯಿದ್ಲು. ಅವಳು ಯಾವಾಗಲೂ ತುಂಬ ಸ್ಕೂಲಲ್ಲಿ ಯೋಚನೆ ಮಾಡಿಕೊಂಡೇ ಕೂತ್ಕೋತಾ ಇದ್ಲು. ಆವಾಗ ನಾವು ಅವಳಿಗೆ ಏನು ಹೇಳ್ತಾಯಿದ್ದೋ, ನೀನು ಸ್ಕೂಲಿಗೆ ಬಾ, ಕೂತ್ಕೋ, ಪುಸ್ತಕ ಓದು ಅಂತ. ಆಮೇಲೆ ಅವಳು ಅವ್ರ ತಾಯಿನೂ ಆ ನೋವನ್ನ ಬಿಟ್ಟು ಸ್ಕೂಲಲ್ಲಿ ಬಂದು ಕೂತ್ಕೊಂಡು ಅವಳು 8ನೇ ಕ್ಲಾಸ್ ಬುಕ್ಕನ್ನ ತೊಗೊಂಡು ಓದ್ಕೊತಾ ಇದ್ಲು. ಅವ್ರ ಅಮ್ಮನೂ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಅಮ್ಮನೂ ಅವಳಿಗೆ ಧೈರ್ಯ ಹೇಳಿ ಪಾಠ ಹೇಳ್ಕೊಡ್ತಾಯಿದ್ರು. ಅದೇ ಥರ ಅವ್ರ ಅಮ್ಮ ಮತ್ತು ಅವ್ರ ತಾಯಿನ ನೋಡಿ ಬೇರೆ ಮಕ್ಕಳು ತಂದೆ ತಾಯಿನೂ ಬಂದು ಓದ್ತಾಯಿದ್ಲು. ಅದಕ್ಕೆ ಇದೇ ಥರ ಬೇರೆ ಮಕ್ಕಳಿಗೆ ಆಸೆ ಈಡೇರಲಿ ಅಂತ ನಾವು ಪಲ್ಲವಿ ಥರ ಓದಬೇಕು ಅಂತ ನಾವು ಬೇರೆ ಮಕ್ಕಳಿಗೆ ಹೇಳ್ತಾ ಇದ್ದ. ಮತ್ತು ಲಿಖಿತ್ ಅಂತ ಇನ್ನೊಂದು ಹುಡುಗ ನಮ್ಮ ಸ್ಕೂಲಿಗೆ ಬಂದ. ಅವನಿಗೆ ತುಂಬ ಧೈರ್ಯ, ಯಾವ ಬುಕ್ಕಾದರೆ ತೆಗೆದು ಓದ್ತಾ ಇದ್ದ. ಮತ್ತು ಅವ್ರ ತಂದೆ ತಾಯಿ ಯೋಚನೆ ಮಾಡಿದ್ರೆ ನಂಗೆ ಒಂದೇ ಮಗಂಗೆ ಈ ಥರ ಆಯ್ತಂತೆಲ್ಲ ಯೋಚನೆ ಮಾಡಿದ್ರೆ ಅವನೇ ಧೈರ್ಯ ಹೇಳ್ತಾ ಇದ್ದ. ಅಮ್ಮ ಅಪ್ಪ ಯೋಚನೆ ಮಾಡಬೇಡಿ, ನಾನು ಚೆನ್ನಾಗ್ತೀನಿ, ನಾನು ಓದ್ಬಿಟ್ಟು ನಾನು ಪೊಲೀಸ್ ಆಗಬೇಕಂತ ತುಂಬ ಇಷ್ಟ ಇದೆ, ನೀವು ನನ್ನ ಪೊಲೀಸ್ ಮಾಡ್ತೀರಾ, ನಾನು ಓದ್ತೀನಿ ಅಂತ ಅವ್ರ ತಂದೆ ತಾಯಿಗೆ ಅವನು ಧೈರ್ಯ ಹೇಳ್ತಾ ಇದ್ದ. ಮತ್ತು ಅವನು ಬೇರೆ ತಂದೆ ತಾಯಿ ಮಕ್ಕಳಿಗೂ ಧೈರ್ಯ ಹೇಳ್ತಾ ಇದ್ದ. ನಿಮ್ಮ ಮಕ್ಕಳು ಅಳ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಮಕ್ಕಳಿಗೂ ನೀವು ತುಂಬ ಧೈರ್ಯ ತುಂಬಿದಾಗ ಈ ಕಾಯಿಲೆಯಿಂದ ನಾವು ಈಚೆಗೆ ಬರ್ಬೋದು ಅಂತ ಮಕ್ಕಳಿಗೆ ಧೈರ್ಯ ಹೇಳ್ತಾ ಇದ್ದ. ಮತ್ತು ಮಕ್ಕಳಿಗೆ ಒಳ್ಳೊಳ್ಳೆ ಆಹಾರ ತಿನ್ಬೇಕು, ಈ ಥರ ಇರಬೇಕಂತ ಹೇಳ್ತಾ ಇದ್ದ. ಮತ್ತು ಅವ್ನು ಪೊಲೀಸ್ ಆಗಬೇಕು ಅಂತ ಅವ್ನಿಗೆ ತುಂಬ ಇಷ್ಟ ಇದೆ, ಅವ್ನು ಪೊಲೀಸ್ ಆಗಲಿ ಅಂತ ನಾವು ಹೇಳ್ತೀವಿ. ಮತ್ತು ಇದೇ ರೀತಿ ಇನ್ನೊಬ್ಬಳು ರಫಿಕಾ ಬಾನು ಅಂತ ನಮ್ಮ ಸ್ಕೂಲಿಗೆ ಬಂದಿದ್ಲು. ಸ್ಕೂಲಿಗೆ ಬರುವಾಗ ಅವಳು 9ನೇ ಕ್ಲಾಸಲ್ಲಿ ಓದ್ತಾ ಇದ್ಲು. ಅವಳು ಯಾವಾಗಲೂ ಗಣಿತ ಮತ್ತು ವಿಜ್ಞಾನ ಬುಕ್ನೇ ತೊಗೊಂಡು ಓದ್ತಾ ಇದ್ಲು. ನಾವು ಕೇಳ್ತಾ ಇದ್ದೆ, ಯಾಕೆ ರಫಿಕಾ ನೀನು ಯಾವಾಗಲೂ ವಿಜ್ಞಾನ ಮತ್ತು ಗಣಿತ ಬುಕ್ನೇ ತೊಗೊಂಡು ಓದ್ತೀಯ ಅಂತ. ಅವಳು ಹೇಳ್ತಾ ಇದ್ಲು, ನಾನು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಇಷ್ಟ ಮೇಡಮ್, ಅದಕ್ಕೆ ನಾನು ಓದ್ತೀನಿ ಅಂತ. ನಾನು ಅವಳು ಓದೋದನ್ನ ಬೇರೆ ಮಕ್ಕಳಿಗೆ ನಾನು ಧೈರ್ಯ ಹೇಳ್ತಾ ಇದ್ದೆ, ನೋಡಿ ಮಕ್ಕಳೇ ರಫಿಕಾ ಬಾನು ಥರ ನೀವು ಓದೋದನ್ನು ಕಲ್ತ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೆ. ಮತ್ತು ಅವಳಿಗೆ ಡಾಕ್ಟ್ರ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ಅಲ್ಲಿ ಡಾಕ್ಟ್ರುಗಳೆಲ್ಲ ಅವಳನ್ನ ನೋಡಿ ಇಷ್ಟಪಡ್ತಾಯಿದ್ರು. ನಮ್ಮ ಸಮೀಕ್ಷಾ ಸ್ಕೂಲ್ ಟೀಚರ್ಗಳಾಗಲಿ, ನಮ್ಮ ಸಮೀಕ್ಷಾ ಕಡೆಯವರು ಅವಳನ್ನ ನೋಡಿ ಇಷ್ಟಪಡ್ತಾಯಿದ್ರು. ಯಾಕಂದರೆ ಅವಳ ಹತ್ರ ಆ ಥರ ತಾಳ್ಮೆ ಇತ್ತು, ನಾನು ಡಾಕ್ಟ್ರ್ ಆಗೇ ಆಗ್ತೀನಿ ಅಂತ ತುಂಬ ಇಷ್ಟ ಇದ್ಲು. ಮತ್ತು ಅವಳು ನಮ್ಮ ಶಾಲೆಯಿಂದ 4 ಬಾರಿ ಸ್ಕಾಲರ್ಶಿಪ್ ಪಡೆದಿದ್ದಾಳೆ. ಅವಳು ಓದಿದ್ದಾಳೆ. 2nd PUC ಅವಳು ಇನ್ನೊಂದು ವಾರ ಇದೆ ಎಕ್ಸಾಮು ಬರೀತೀನಿ ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ಅವಳು ಎಕ್ಸಾಮನ್ನು ಬರೆಯೋಕ್ಕಾಗಲಿಲ್ಲ. ಅವಳ ಆಸೆ ಅಲ್ಲಿಗೆ ಮೊಟ್ಟಕಾಯಿತು ಅಷ್ಟೆ. ನಮ್ಮ ಸಮೀಕ್ಷಾ ಫೌಂಡೇಶನಿಂದ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್. ನನ್ನ ಹೆಸರು ಅಂಬಿಕಾ ಚಂದ್ರಶೇಖರ್ ಅಂತ. ನಾನು ಸಮೀಕ್ಷಾ ಫೌಂಡೇಶನ್ನಲ್ಲಿ 11 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಕಪೂರ್ ವಾರ್ಡ್ನಲ್ಲಿ ಪ್ರತಿ ಒಂದು ಮಗುಗೂ ಒಂದು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಒಂದು ಕಥೆನ ಹೇಳೋದಾಗ್ಲಿ, ಆಕ್ಟಿವಿಟೀಸ್ ಮಾಡೋದಾಗ್ಲಿ ಮಾಡಿಸ್ತೀನಿ. ಪ್ರತಿ ಒಂದು ಮಗು ಸಹ ಅಲ್ಲಿ ಬಂದು ಕೇಳುತ್ತೆ. ಯಾಕೆಂದ್ರೆ ಎಷ್ಟೇ ನೋವಿದ್ರು ಮಕ್ಕಳಿಗೆ ಆ ಸ್ಟೋರಿಯಿಂದ ಆಗಲಿ ಆಕ್ಟಿವಿಟೀಸ್ ಆಗಲಿ ತುಂಬ ಖುಷಿ ಪಡ್ತಾ ಇದ್ರು. ಆ ಖುಷಿಯಿಂದ ನಮಗೂ ಸಹ ಸಂತೋಷ ಆಗ್ತಿತ್ತು. ಇದೇ ತರ ಒಂದು ಮಗುದು ನಾನು ಹೇಳೋಣ ಅಂತ ಇಷ್ಟಪಡ್ತೀನಿ. ಲಾವಣ್ಯ ಅಂತ, ಅವಳು 5ನೇ ತರಗತಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ಸಮೀಕ್ಷಾ ಕಪೂರ್ ವಾರ್ಡ್ಗೆ ಸೇರ್ಕೊಂಡ್ಲು. ಆಗ ಅವಳಿಗೆ ನಾವು ಹೋಗಿ ಕರಿತಾ ಇದ್ವಿ ಪ್ರತಿದಿನನೂ, ಬಾಮ್ಮ ನಮ್ದೊಂದು ಸಮೀಕ್ಷಾ ಫೌಂಡೇಶನ್ ಬಾ ಅಂತ ಕರಿತಿದ್ವಿ. ಅವಳು ಬರ್ತಾ ಇರ್ಲಿಲ್ಲ. 2ನೇ ವಾರ ಬಂದ್ಲು. ನಮ್ಮ ಟೆಕ್ಸ್ಟ್ ಬುಕ್ಸ್ ಅವಳು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ಟೆಕ್ಸ್ಟ್ ಬುಕ್ನ ಕೊಟ್ವಿ. ಆ ಟೆಕ್ಸ್ಟ್ ಬುಕ್ ಪ್ರಕಾರನೇ ಪ್ರತಿ ವಾರ ಬಂದು ನಮಗೆ ಆ ದಿನದ ಪಾಠಗಳನ್ನ ಹೇಳಿ ಒಪ್ಪಿಸಿ ಹೋಗ್ತಾ ಇದ್ಲು. ಮತ್ತು ತುಂಬ ಯೋಗಾಭ್ಯಾಸದಲ್ಲಾಗಲಿ, ಪೇಂಟಿಂಗ್ ಆಗಲಿ, ಸ್ಟೋರಿ ಟೆಲ್ಲಿಂಗ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು. ಈಗ ಅವಳು ಫಸ್ಟ್ PUC ಮಾಡ್ತಾ ಇದ್ದಾಳೆ. ಅದರಿಂದ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಬ್ಬ ಹುಡುಗನ ನಾನು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ನಿಯಾಜ್ ಅಂತ, ಅವ್ನು ನಂಜನಗೂಡಿಂದ ಬಂದಿದ್ದ. ಅವನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಅವ್ರ ತಂದೆ ತಾಯಿಗಳು ಸಹ ತುಂಬ ಕಷ್ಟಪಟ್ಟು ಬಂದಿದ್ರು. ಅವನಿಗೆ ಹುಷಾರಾಗತ್ತೋ ಇಲ್ವೋ ಅಂತ ತಿಳ್ಕೊಂಡಿದ್ರು. ಆದರೆ ನಾವು ಹೇಳ್ತಿದ್ವಿ, ನೀನು ತುಂಬ ಚೆನ್ನಾಗಾಗ್ತೀಯಪ್ಪ, ಹುಷಾರಾಗಿ ಹೋಗ್ತೀಯ, ಆರಾಮಾಗಿರು ಅಂತ ಅಂದ್ಬಿಟ್ಟು. ಈಗ ಅವನು ಫಸ್ಟ್ ಇಯರ್ PUC ಮಾಡ್ತಾ ಇದ್ದಾನೆ. ನಮ್ಮ ಸಮೀಕ್ಷಾ ಫೌಂಡೇಶನ್ 2 ವರ್ಷ ಇಬ್ರು ಸಹ ಸ್ಕಾಲರ್ಶಿಪ್ ತಗೊಂಡಿದ್ದಾರೆ. ಆ ಸ್ಕಾಲರ್ಶಿಪ್ ಇಂದ ಅವ್ರಿಗೆ ತುಂಬಾ ಅನುಕೂಲ ಆಗಿದೆ ಮೇಡಮ್. ನನಗೆ ಫೀಸ್ ಕಟ್ಟೋದಾಗಿರ್ಬೋದು, ಮೆಡಿಸಿನ್ ತಗೊಂಡೋಗಿರೋದಾಗಿರ್ಬೋದು, ಎಲ್ಲದಕ್ಕೂ ನನಗೆ ಅನುಕೂಲ ಆಗಿದೆ. ಇದೇ ತರ ನಮ್ಮ ಸಮೀಕ್ಷಾ ಫೌಂಡೇಶನ್ ಅವರು ಪ್ರತಿಯೊಂದು ಮಗುಗೂ ಕೊಡ್ತಾ ಇರೋದು ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಸಮೀಕ್ಷಾ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಿರೋದು ನನ್ನ ಸೇರ್ಕೊಂಡು. ಆಗ ಅವಳಿಗೆ ನಾವು ಹೋಗಿ ಕರಿತಾ ಇದ್ವಿ ಪ್ರತಿದಿನನೂ, ಬಾಮ್ಮ ನಮ್ದೊಂದು ಸಮೀಕ್ಷಾ ಫೌಂಡೇಶನ್ ಬಾ ಅಂತ ಕರಿತಿದ್ವಿ. ಅವಳು ಬರ್ತಾ ಇರ್ಲಿಲ್ಲ. 2ನೇ ವಾರ ಬಂದ್ಲು. ನಮ್ಮ ಟೆಕ್ಸ್ಟ್ ಬುಕ್ಸ್ ಅವಳು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ಟೆಕ್ಸ್ಟ್ ಬುಕ್ನ ಕೊಟ್ವಿ. ಆ ಟೆಕ್ಸ್ಟ್ ಬುಕ್ ಪ್ರಕಾರನೇ ಪ್ರತಿ ವಾರ ಬಂದು ನಮಗೆ ಆ ದಿನದ ಪಾಠಗಳನ್ನ ಹೇಳಿ ಒಪ್ಪಿಸಿ ಹೋಗ್ತಾ ಇದ್ಲು.
ಮತ್ತು ತುಂಬ ಯೋಗಾಭ್ಯಾಸದಲ್ಲಾಗಲಿ, ಪೇಂಟಿಂಗ್ ಆಗಲಿ, ಸ್ಟೋರಿ ಟೆಲ್ಲಿಂಗ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು. ಈಗ ಅವಳು ಫಸ್ಟ್ PUC ಮಾಡ್ತಾ ಇದ್ದಾಳೆ. ಅದರಿಂದ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಬ್ಬ ಹುಡುಗನ ನಾನು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ನಿಯಾಜ್ ಅಂತ, ಅವ್ನು ನಂಜನಗೂಡಿಂದ ಬಂದಿದ್ದ. ಅವನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಅವ್ರ ತಂದೆ ತಾಯಿಗಳು ಸಹ ತುಂಬ ಕಷ್ಟಪಟ್ಟು ಬಂದಿದ್ರು. ಅವನಿಗೆ ಹುಷಾರಾಗತ್ತೋ ಇಲ್ವೋ ಅಂತ ತಿಳ್ಕೊಂಡಿದ್ರು. ಆದರೆ ನಾವು ಹೇಳ್ತಿದ್ವಿ, ನೀನು ತುಂಬ ಚೆನ್ನಾಗಾಗ್ತೀಯಪ್ಪ, ಹುಷಾರಾಗಿ ಹೋಗ್ತೀಯ, ಆರಾಮಾಗಿರು ಅಂತ ಅಂದ್ಬಿಟ್ಟು. ಈಗ ಅವನು ಫಸ್ಟ್ ಇಯರ್ PUC ಮಾಡ್ತಾ ಇದ್ದಾನೆ. ನಮ್ಮ ಸಮೀಕ್ಷಾ ಫೌಂಡೇಶನ್ 2 ವರ್ಷ ಇಬ್ಬರೂ ಸಹ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ. ಆ ಸ್ಕಾಲರ್ಶಿಪ್ಪಿಂದ ಅವ್ರಿಗೆ ತುಂಬ ಅನುಕೂಲ ಆಗಿದೆ ಮೇಡಮ್. ನನಗೆ ಫೀಸ್ ಕಟ್ಟೋದಾಗಿರ್ಬೋದು, ಮೆಡಿಸನ್ ತೊಗೊಂಡೋಗಿರೋದಾಗಿರ್ಬೋದು, ಎಲ್ಲದಕ್ಕೂ ನನಗೆ ಅನುಕೂಲ ಆಗಿದೆ. ಇದೇ ಥರ ನಮ್ಮ ಸಮೀಕ್ಷಾ ಫೌಂಡೇಶನ್ ಅವರು ಪ್ರತಿಯೊಂದು ಮಗುಗೂ ಕೊಡ್ತಾ ಇರೋದು ನಮ್ಗೆ ಹೆಮ್ಮೆ ಅನಿಸುತ್ತೆ. ನಾನು ಸಮೀಕ್ಷಾ ಫೌಂಡೇಶನಲ್ಲಿ ಕೆಲಸ ಮಾಡ್ತಿರೋದು, ಫೌಂಡೇಶನಲ್ಲಿ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಆಗಿದೆ. ಪ್ರತಿಯೊಂದು ಮಗುಗೂ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ನಾನು ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಮಗುವೇ ಕಾಯಿಲೆಯಿಂದ ಹುಷಾರ ಮಾಡ್ಕೊಂಡು ಹೋಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಆದ್ದರಿಂದ ನಾನು ಸಮೀಕ್ಷಾ ಫೌಂಡೇಶನ್ಗೆ ಆಭಾರಿಯಾಗಿದ್ದೀನಿ. This is to share my experience teaching the kids in Kapoor ward right from July 2019 to February 2020. And we both, myself and my husband, had taught the children whatever we could. I mean, so it was an experience of a different kind because I have been teaching for a long time. But teaching these children was a treat, you can say, in a way. And we also learnt a lot because they taught us many things which we take for granted in our lives. And it was a wonderful teaching experience. And so I think it was a great opportunity, mainly, more than anything. And every day was different, every time it was different because we were teaching different people, a different kid. We were meeting the parents now and then and could see how human resilience and strength comes from within. And we interacted with them also. So on the whole, the Samiksha Foundation gave us this opportunity, of course, but they had organized everything very well. They still have, and we hope to continue. So let's not think that we have done it yet. We did a little bit. Coming to the initiative to try to help the SSLC kids just going into the exam, even that was a very, very good thing, good thought. And the children, I think, benefited a lot from the last runner. I taught 2 of them. One was Pasha and the other was Ashwini. And they were both, she was a flower seller's young child, and his father was a trucker. And he had great dreams of going into the diploma. So they were very, very focused and clear about what they wanted to learn from me, what their doubts were. And so it was, I guess, a great thing and a good initiative, and more power to Samiksha for all the initiative and the organizers too. And I wish that we will continue this good work for many more years to come. Hey, hello everyone. This is Prem. I'm a volunteer at Samiksha Foundation for last couple of years. My first day was spent as a volunteer in the Majumdar Shah unit of Narayana Hridayalaya, and since then I never looked back. Little did I know that this would result in changing not only my life but of many others. Before I joined this wonderful foundation, I often worked at the back-end aspect of medical care in social work. But Samiksha and its kids brought me into the front lines of medical care and, most importantly, education. The children of Samiksha have succeeded in teaching me a new language, Kannada.
I was new in Bangalore and I did not know a word in the language. I didn't even know how to talk to children. And now I interact in the same language with ease. I take immense pleasure in saying that I have learnt more from children than what I've taught them. I knew nobody in Bangalore 2 years ago, but Samiksha Foundation introduced me to a network of kind donors, some of whom are now good friends of mine. The goal of the financial and educational support has been achieved beyond my wildest imagination. The recent changes due to the global pandemic has proved to be a paradigm shift in all our lives. I'd just like to take this opportunity to say that nothing is lost. Things have changed, and change, as we know, is good. I believe strongly that we will be able to positively influence children's lives in hospitals regardless the changes. I'm forever grateful for the work-life satisfaction I have from Samiksha Foundation. Thank you.